ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಒಂದು ನಿರ್ದಿಷ್ಟ ಉದ್ಯೋಗಾವಕಾಶದ ಬಗ್ಗೆ ನಮಗೆ ಸಿಕ್ಕಿರೋ ಒಂದು ಮೂಲದ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ. ಇದು HP ಕಂಪನಿಯಿಂದ ಬಂದಿರೋದು. ಹೌದು, HP ಅಂದ್ರೆ ದೊಡ್ಡ ಕಂಪನಿ. ಹೌದು, ಫೀಲ್ಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಅನ್ನೋ ಹುದ್ದೆ. ಸೊ ಈ ಮಾಹಿತಿಯಲ್ಲಿ ಏನೇನಿದೆ ಅಂತ ಸ್ವಲ್ಪ ವಿವರವಾಗಿ ನೋಡೋಣ ಅಲ್ವಾ? ಖಂಡಿತ. ಇದೊಂದು ನೇರವಾದ ಜಾಬ್ ಪೋಸ್ಟ್ ತರ ಕಾಣ್ತಾ ಇದೆ. ಹೌದು, ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ. ಮುಖ್ಯವಾದ ವಿಷಯ ಅಂದರೆ HP ಕಂಪನಿ, ಹುದ್ದೆ ಫೀಲ್ಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್, ಆಮೇಲೆ ಸ್ಥಳ ಬೆಂಗಳೂರು, ಅದರಲ್ಲೂ BTM ಲೇಔಟ್ ಅಂತ ಕೊಟ್ಟಿದ್ದಾರೆ. ಈ ಫೀಲ್ಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಅನ್ನೋ ಪದ ಇದೆಯಲ್ಲ, ಫೀಲ್ಡ್ ಅಂದ್ರೆ ಸಾಮಾನ್ಯವಾಗಿ ಆಫೀಸ್ನಲ್ಲೇ ಕೂತು ಮಾಡೋ ಕೆಲಸ ಅಲ್ಲ ಅಲ್ವಾ? ಹೊರಗಡೆ ಹೋಗ್ಬೇಕಾಗ್ಬೋದು. ಕರೆಕ್ಟ್. ಬಹುಶಃ ಕ್ಲೈಂಟ್ ಸೈಟ್ಗಳಿಗೆ ಹೋಗೋದಿರ್ಬೋದು. ಇರ್ಬೋದು. ಅದು ಒಂದು ಗಮನಿಸಬೇಕಾದ ಅಂಶ. ಸರಿ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸಂದರ್ಶನ ವಿಧಾನ. ಟೆಲಿಫೋನಿಕ್ ಅಂತ ಹೇಳಿದ್ದಾರೆ. ಅಂದ್ರೆ ಫೋನ್ನಲ್ಲೇ ಪೂರ್ತಿ ಇಂಟರ್ವ್ಯೂ. ಹೌದು, ಪೂರ್ತಿ ಟೆಲಿಫೋನಿಕ್. ಇದು ಪ್ರಕ್ರಿಯೆನ ತುಂಬಾ ಫಾಸ್ಟ್ ಮಾಡತ್ತೆ. ಖಂಡಿತ. ಹೌದು, ವೇಗವಾಗಿ ಆಗತ್ತೆ. ಆದ್ರೆ ಅಭ್ಯರ್ಥಿಯನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಅವರ ಕಮ್ಯುನಿಕೇಷನ್ ಸ್ಕಿಲ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಇದನ್ನೆಲ್ಲ ಫೋನ್ನಲ್ಲಿ ಅಳೆಯೋದು ಸ್ವಲ್ಪ ಕಷ್ಟ ಆಗಬಹುದು. ಅದು ನಿಜ. ಸರಿ, ಈಗ ಅವಶ್ಯಕತೆಗಳ ಬಗ್ಗೆ ನೋಡೋಣವಾ? ಓಕೆ. ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ನಲ್ಲಿ 1 ರಿಂದ 2 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಹೌದು, 1 ರಿಂದ 2 ವರ್ಷ ಅಷ್ಟೇ. ಇದು ತುಂಬಾ ಜಾಸ್ತಿ ಅನುಭವ ಅಲ್ಲ. ಅಲ್ಲ, ಕಡಿಮೆನೇ ಅಲ್ವಾ? ನಿಜ. ಇದರಿಂದ ಬಹುಶಃ ಇದೊಂದು ಎಂಟ್ರಿ ಲೆವೆಲ್ ಸ್ಪೆಷಲೈಸ್ಡ್ ರೋಲ್ ಇರಬಹುದು, ಅಥವಾ ಆ ನಿರ್ದಿಷ್ಟ ಸ್ಕಿಲ್ ಇರೋರ್ಗೆ ಬೇಗ ಚಾನ್ಸ್ ಕೊಡೋಣ ಅಂತ HP ಯೋಚನೆಸಿರಬಹುದು. ಇದ್ರ ಜೊತೆಗೆ ಕ್ವಾಲಿಫಿಕೇಶನ್ ಅಲ್ಲಿ ನೋಡಿ, ಹಾರ್ಡ್ವೇರ್ ಮತ್ತೆ ನೆಟ್ವರ್ಕಿಂಗ್ ಕೋರ್ಸ್ ಮುಗಿಸಿರ್ಬೇಕು ಅಂತ ಒಂದಿದೆ. ಅಥವಾ ಅಂತಾನೂ ಇದೆ. ಅಂದ್ರೆ ಕೋರ್ಸ್ ಇಲ್ಲ ಅಂದ್ರೂ ಅದಕ್ಕೆ ಸಮನಾದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದ್ರೂ ಸಾಕು ಅಂತ. ಅದು ಮುಖ್ಯ ಅಲ್ವಾ? ಅಥವಾ ಅಂತ ಇರೋದು ಅಂದ್ರೆ ಪ್ರಾಕ್ಟಿಕಲ್ ಸ್ಕಿಲ್ಸ್ಗೆ ಬೆಲೆ ಕೊಡ್ತಿದ್ದಾರೆ. ಹೌದು, ಖಂಡಿತ. ಅನುಭವಕ್ಕೆ, ನಿಜವಾದ ಕೆಲಸದ ಜ್ಞಾನಕ್ಕೆ ಇಲ್ಲಿ ಪ್ರಾಮುಖ್ಯತೆ ಇದೆ. ಸರಿ, ಇನ್ನು ಸಂಬಳದ ಕಡೆ ಬರೋಣ. CTC ಅಂದ್ರೆ ಕಾಸ್ಟ್ ಟು ಕಂಪನಿ ವರ್ಷಕ್ಕೆ ಸುಮಾರು 4.5 ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ. ಹೌದು, 4.5 ಲಕ್ಷ. ಮತ್ತೆ ಬ್ರಾಕೆಟ್ನಲ್ಲಿ ಸ್ಪರ್ಧಾತ್ಮಕ ಸಂಬಳ ಅಂದ್ರೆ ಕಾಂಪಿಟೇಟಿವ್ ಸ್ಯಾಲರಿ ಅಂತಾನೂ ಬರೆದಿದ್ದಾರೆ. ಆ ಸ್ಪರ್ಧಾತ್ಮಕ ಅನ್ನೋ ಪದ ಗಮನಿಸಬೇಕು. ಸಾಮಾನ್ಯವಾಗಿ ಕಂಪನಿಗಳು ಹಾಗೆ ಹೇಳಿದಾಗ ಮಾರ್ಕೆಟ್ನಲ್ಲಿ ಇರೋ ಬೇರೆ ಸಿಮಿಲರ್ ಜಾಬ್ಗಳಿಗೆ ಸರಿಸಮನಾಗಿ ಅಥವಾ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಕೊಡ್ತೀವಿ ಅಂತ ಹೇಳೋಕೆ ಟ್ರೈ ಮಾಡ್ತಾರೆ. ಓಕೆ. ಬೆಂಗಳೂರಿನಲ್ಲಿ ಈ 1-2 ವರ್ಷದ ಅನುಭವಕ್ಕೆ ಇದು ಹೇಗೆ ಅಂದ್ರೆ ಇದು ಒಳ್ಳೆ ಪ್ಯಾಕೇಜ್ ಹೌದಾ ಅಲ್ವಾ ಅನ್ನೋದನ್ನ ಕ್ಯಾಂಡಿಡೇಟ್ಸ್ ಯೋಚಿಸಬೇಕು. ಆದ್ರೆ HP ಪ್ರಕಾರ ಇದು ಅಟ್ರಾಕ್ಟಿವ್ ಆಫರ್. ಸರಿ, ಹಾಗಾದ್ರೆ ಅಪ್ಲೈ ಮಾಡೋದು ಹೇಗೆ? ಪ್ರಾಸೆಸ್ ಏನು? ಪ್ರಾಸೆಸ್ ಕೂಡ ತುಂಬಾ ಸಿಂಪಲ್ ಆಗಿದೆ. ಹೌದಾ? ಹೇಗೆ? ಏನಿಲ್ಲ, ನಿಮ್ಮ ಅಪ್ಡೇಟೆಡ್ ರೆಸ್ಯೂಮೆನ ನೇರವಾಗಿ ವಾಟ್ಸ್ಆಪ್ನಲ್ಲಿ ಕಳಿಸಿ ಅಂದಿದ್ದಾರೆ. ವಾಟ್ಸ್ಆಪ್ ಮೂಲಕನಾ? ಹೌದು, ಅದಕ್ಕೆ 2 ನಂಬರ್ಗಳನ್ನು ಕೊಟ್ಟಿದ್ದಾರೆ. 7022870827 ಮತ್ತೆ 7349489152. ವಾವ್, ಇದು ತುಂಬಾ ಡೈರೆಕ್ಟ್ ಅಪ್ರೋಚ್ ಅಲ್ವಾ? ಹೌದು, ತುಂಬಾ ಡೈರೆಕ್ಟ್. ರೆಸ್ಯೂಮೆ ಕಳಿಸಿದ್ಮೇಲೆ ಶಾರ್ಟ್ ಲಿಸ್ಟ್ ಆದ್ರೆ ಅವರೇ ಟೆಲಿಫೋನಿಕ್ ಇಂಟರ್ವ್ಯೂಗೆ ಕಾಂಟ್ಯಾಕ್ಟ್ ಮಾಡ್ತಾರಂತೆ. ಇಂಟ್ರೆಸ್ಟಿಂಗ್. ವಾಟ್ಸ್ಆಪ್ ಮೂಲಕ ಅರ್ಜಿ ಇದು ಇತ್ತೀಚೆಗೆ ಜಾಸ್ತಿ ಆಗ್ತಿದ್ಯಾ? ಖಂಡಿತ ಜಾಸ್ತಿ ಆಗ್ತಿದೆ. ಇದು ತುಂಬಾ ಫಾಸ್ಟ್ ಮತ್ತೆ ಸುಲಭವಾದ ದಾರಿ ಕೂಡ. ಬಹುಶಃ HPಗೆ ಬೇಗ ಪೊಸಿಷನ್ ಫಿಲ್ ಮಾಡ್ಬೇಕಿದೆ, ಅಥವಾ ಈಗಿನ ಜನರೇಷನ್ ಅಂದ್ರೆ ಮೊಬೈಲ್ ಜಾಸ್ತಿ ಬಳಸೋರನ್ನ ರೀಚ್ ಆಗೋಕೆ ಈ ವಿಧಾನ ಯೂಸ್ ಮಾಡ್ತಿರ್ಬೋದು. ಆದ್ರೆ ಒಂದಿದೆ, ಟ್ರೆಡಿಷನಲ್ ಅಪ್ಲಿಕೇಶನ್ಗಳಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗದೇ ಇರ್ಬೋದು ಶುರುನಲ್ಲಿ. ಅದು ನಿಜ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಮಾಹಿತಿನ ಸಾರಾಂಶ ಮಾಡೋದಾದ್ರೆ HP ಕಂಪನಿ ಬೆಂಗಳೂರಿನ BTM ಲೇಔಟ್ನಲ್ಲಿ ಫೀಲ್ಡ್ ಸಿಸ್ಟಮ್ ಅಡ್ಮಿನ್ ಹುದ್ದೆ. ಹೌದು. ಅನುಭವ 1 ರಿಂದ 2 ವರ್ಷ ಸಿಸ್ಟಮ್ ಅಡ್ಮಿನ್ನಲ್ಲಿ. ಕ್ವಾಲಿಫಿಕೇಶನ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಕೋರ್ಸ್ ಅಥವಾ ಅನುಭವ. ಸರಿ. ಸಂಬಳ ವರ್ಷಕ್ಕೆ 4.5 ಲಕ್ಷ CTC ಅವರ ಪ್ರಕಾರ ಸ್ಪರ್ಧಾತ್ಮಕವಾದದ್ದು. ಮತ್ತೆ ಅಪ್ಲಿಕೇಶನ್ ಪ್ರೋಸೆಸ್ ತುಂಬಾ ಸರಳ. ವಾಟ್ಸ್ಆಪ್ ಮೂಲಕ ರೆಸ್ಯೂಮೆ ಕಳಿಸೋದು. ಕರೆಕ್ಟ್. ಈ ಮೂಲ ನಮಗೇನ್ ಹೇಳುತ್ತೆ ಅಂದ್ರೆ HP ತರಹ ದೊಡ್ಡ ಟೆಕ್ ಕಂಪನಿಲಿ ಸ್ಪೆಸಿಫಿಕ್ ಸ್ಕಿಲ್ಸ್ ಇದ್ರೆ, ಅಂದ್ರೆ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಗೊತ್ತಿದ್ರೆ ಒಂದು ಕ್ಲಿಯರ್ ಆದ ದಾರಿ ಇದೆ ಅಂತ ತೋರಿಸುತ್ತೆ. ಹೌದು, ಕಡಿಮೆ ಎಕ್ಸ್ಪೀರಿಯನ್ಸ್ ಇದ್ರೂ ಪರವಾಗಿಲ್ಲ, ಸರಿಯಾದ ಟೆಕ್ನಿಕಲ್ ನಾಲೆಜ್ ಇದ್ರೆ ಅವಕಾಶ ಇದೆ ಅಂತ. ಅದೇ ಮುಖ್ಯ. ಕೊನೆಯದಾಗಿ ಕೇಳುಗರು ಒಂದು ವಿಷಯ ಯೋಚಿಸಬಹುದು. ಈ ಥರದ ನೇರವಾದ, ಚಿಕ್ಕದಾದ ಮತ್ತೆ ವಾಟ್ಸ್ಆಪ್ನಂತಹ ಮಾಡರ್ನ್ ವಿಧಾನಗಳನ್ನ ಬಳಸೋ ಜಾಬ್ ಪೋಸ್ಟ್ಗಳು
ಇವು ಉದ್ಯೋಗ ಹುಡುಕೋರ್ ಮೇಲೆ ಮತ್ತೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಮೇಲೆ ಹೇಗೆಲ್ಲ ಪ್ರಭಾವ ಬೀರ್ತಾ ಇವೆ? ವೇಗ, ಸುಲಭ ಅನ್ನೋದು ಮುಖ್ಯ ಆಗ್ತಿರೋ ಈ ಕಾಲದಲ್ಲಿ ಸಿಸ್ಟಮ್ ಅಡ್ಮಿನ್, HNN ತರಹದ ಕೋರ್ ಟೆಕ್ನಿಕಲ್ ಸ್ಕಿಲ್ಸ್ನ ಬೇಡಿಕೆ ಯಾಕೆ ಇನ್ನೂ ಸ್ಟ್ರಾಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಯೋಚಿಸಬಹುದು. ಖಂಡಿತ, ಒಳ್ಳೆ ಪಾಯಿಂಟ್.